ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪ್ಪು. ಸಮಾಜ ಸುಧಾರಣೆಗೂ RSSಗೂ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಅವರು ಒಂದು ಸಮುದಾಯ ಮಾತ್ರ ಶ್ರೇಷ್ಠ, ಉಳಿದವರೆಲ್ಲ ಅವರು ಗುಲಾಮರಾಗಿರಬೇಕು ಅನ್ನುವ ಒಂದು ತತ್ವದಲ್ಲಿ ನಂಬಿಕೆ ಇಟ್ಟಿರುವಂತಹ ಒಂದು ಗುಂಪು. ಅದು ಗುಂಪದು. ಯಾಕಂದ್ರೆ ನೋಂದಣಿ ಆಗದಂತಹ ಪರೋಡಿಗಳನ್ನ ಗುಂಪು ಅಂತಲೇ ಕರಿಬೇಕಾಗತ್ತೆ. ಸೊ ಅದೊಂದು ಗುಂಪು. ಆ ಗುಂಪು ಏನೇ ಹಿಂದೂ ನಾವೆಲ್ಲ ಒಂದು ಅಂತ ನಾಟಕ ಮಾಡಿದ್ರು ಸಹ ಒಳಗೊಳಗೆ ಅದಕ್ಕಿರುವಂತಹದ್ದು ಬ್ರಾಹ್ಮಣರು ಮಾತ್ರ ಶ್ರೇಷ್ಠ, ಉಳಿದವರೆಲ್ಲ ಬ್ರಾಹ್ಮಣರ ಗುಲಾಮರಾಗಿ ಇರಬೇಕು. ಇದೇ ನಮ್ಮ ಧರ್ಮ, ಇದೇ ನಮ್ಮ ತತ್ವ ಸಿದ್ಧಾಂತ, ನಮ್ಮ ಎಲ್ಲವೂ. ಅದನ್ನ ಸಾಧಿಸುವುದೇ ಹಿಂದೂ ರಾಷ್ಟ್ರ ಸ್ಥಾಪನೆ. ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡಿದ್ರೆ ಮನುಸ್ಮೃತಿಯನ್ನ ಜಾರಿಗೆ ತರಬಹುದು. ಮನುಸ್ಮೃತಿಯಲ್ಲಿ ಇರೋದದೇನೆ, ಎಲ್ಲರೂ ಬ್ರಾಹ್ಮಣರ ಗುಲಾಮರಾಗಿರಿ ಅಂತ. ಹಾಗಾಗಿ RSS ಅಲ್ಲಿ ಎಲ್ಲ ಉನ್ನತ ಹುದ್ದೆಗಳು ಸರಸಂಚಾಲಕನೂ ಸೇರಿದಂತೆ ಬ್ರಾಹ್ಮಣರೇ ಆಗಿರ್ತಾರೆ. ಉಳಿದವರು ಏನಿದ್ರು ಕಸ ಗುಡಿಸೋದಕ್ಕೆ, ಕಸರತ್ತು ಮಾಡೋದಕ್ಕೆ, ಗಲಾಟೆ ಮಾಡೋದಕ್ಕೆ, ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಅಂಥ RSS ನ ನಾಯಕರು ಸಮಾಜ ಸುಧಾರಕರೊಬ್ಬರ ಜಯಂತಿಗೆ ತೋರಿಕೆಗಾಗಿ ಹೋದಾಗ ಅಲ್ಲಿ ಆ ಸಮಾಜ ಸುಧಾರಕನ ಭಕ್ತರು ತಿರುಗಿ ಬಿದ್ದರೆ ಎಷ್ಟು ಮುಖಭಂಗ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಛತ್ತೀಸ್ಗಢದಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ 18ನೇ ಶತಮಾನದ ಬಹಳ ದೊಡ್ಡ ಸಮಾಜ ಸುಧಾರಕರಾಗಿದ್ದಂತಹ ಗುರು ಘಾಸಿದಾಸ್ ಅವರ ಜಯಂತಿಗೆ RSS ನ ನಾಯಕರು ಓಡೋಡಿ ಹೋದ್ರು. ಆಹ್ವಾನ ಇಲ್ಲದೇನೆ ಓಡಿ ಹೋದ್ರು. ಯಾರ ಆಹ್ವಾನ ಇರಲಿಲ್ಲ, ಆಯೋಜಕರ ಆಹ್ವಾನ ಇರಲಿಲ್ಲ. ಬಟ್ ಆ ಕಾರ್ಯಕ್ರಮಕ್ಕೆ ಸ್ಥಳೀಯ ನಾಯಕರು ಬೇರೆ ಯಾರೋ ಕರೆದ್ರಂತೆ RSS ನ. ಅಂದ್ರೆ ಒಂದು ನೆಪ ಬೇಕಿತ್ತು ಅಲ್ಲಿಗೆ ಹೋಗೋದಕ್ಕೆ. ಯಾಕೆಂದ್ರೆ ಹಿಂದೂ ನಾವೆಲ್ಲ ಒಂದು ಅನ್ನೋ ನಾಟಕ ಮಾಡ್ಬೇಕಲ್ಲ. ಆ ನಂತರ ಹಿಂದೂ ನಾವೆಲ್ಲ ಒಂದು ಅಂತ ಮುಸ್ಲಿಮರ ವಿರುದ್ಧ ಎತ್ತುಕಟ್ತಾರೆ. ದೇವಸ್ಥಾನದ ಬಳಿ ಹೋಗಿ ಆಗ ಅವ್ರಿಗೆ ನೆನಪಾಗುತ್ತೆ, ನೀನು ಶೂದ್ರ, ನೀನು ದಲಿತ, ನೀನು ಅಸ್ಪೃಶ್ಯ, ನಾನು ಬ್ರಾಹ್ಮಣ. ಹೀಗೆ ಅಲ್ಲಿ ಕಥೆಗಳು ಶುರು ಆಗ್ತವೆ. ಏನೇನೋ ರೂಲ್ಸ್ಗಳು ಅಲ್ಲಿ ಚೇಂಜ್ ಆಗ್ತವೆ. ಕೆಲವು ಕಡೆ ಅಂತೂ ಒಳಗಡೆ ಬಂದ್ರೆ ಹೊಡೆದು ಸಾಯಿಸುವಷ್ಟು ಮಟ್ಟಕ್ಕೆ ನಮ್ಮ ಜನರಲ್ಲಿ ಕ್ರೌರ್ಯ ತುಂಬಿರ್ತಾರೆ. ಸೊ ಅದು ಬೇರೆ ವಿಚಾರ. ಬಟ್ ಇಲ್ಲಿಗೆ ಹೋದ್ರು. ಎಲ್ಲಿಗೆ ಹೋದ್ರು? ಗುರು ಘಾಸಿದಾಸ್ ಜಯಂತಿ ನಡೀತಾ ಇದ್ದಂತಹ ಜಾಗಕ್ಕೆ ಹೋದ್ರು. ಅಲ್ಲಿ ಘಾಸಿದಾಸ್ ಅವರ ಭಕ್ತರು ರೊಚ್ಚಿಗೆದ್ರು. ಅವರು ಒಳಗಡೆ ಬರೋದಕ್ಕೆ ಬಿಡ್ಲಿಲ್ಲ RSS ನಾಯಕರನ್ನ. ರಾಜ್ಯ ಮಟ್ಟದ ನಾಯಕರು, ದೊಡ್ಡ ದೊಡ್ಡ ನಾಯಕರು ಬಂದಿದ್ರು. RSS ಅವರು ಒಳಗಡೆ ಬರೋಕ್ಕೆ ಬಿಡ್ಲಿಲ್ಲ. ಪ್ರಶ್ನೆಗಳ ಸುರಿಮಳೆಗೈದ್ರು. ಘಾಸಿದಾಸ್ ಅವರ ಜಯಂತಿಗೆ ಬರುವ ಯೋಗ್ಯತೆ ನಿಮಗಿದೆಯಾ? ಘಾಸಿದಾಸ್ ಏನ್ ಹೇಳಿದ್ರು, ಅವರ ಚಳುವಳಿ ಏನಾಗಿತ್ತು ಅನ್ನೋದನ್ನ ಆಮೇಲೆ ವಿವರಿಸ್ತೀನಿ. ಬಟ್ ಅವ್ರು ಕೇಳ್ತಾರೆ ಘಾಸಿದಾಸ್ ಭಕ್ತರು, ನಿಮ್ಗೆ ಯಾವ ಯೋಗ್ಯತೆ ಇದೆ ಅಂತ ಇಲ್ಲಿ ಬರ್ತೀರಿ? ಯು ಆರ್ ನಾಟ್ ಸಪೋಸ್ ಟು ಕಮ್ ಹಿಯರ್. ನೀವು ಘಾಸಿದಾಸರನ್ನ ದ್ವೇಷಿಸ್ತೀರಿ. ಯಾಕಂದ್ರೆ ಅವರು ಸಮಾನತೆಯನ್ನ ಸಾರಿದ್ರು, ಜಾತಿ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರನ್ನ ದ್ವೇಷಿಸ್ತೀರಿ. ಹಾಗಾಗಿ ಘಾಸಿದಾಸರ ಬಾವುಟಗಳನ್ನು ಎಲ್ಲೆಲ್ಲಿ ಹಾಕಿದೀವೋ ಆ ಸ್ತಂಭಗಳಲ್ಲಿ ಘಾಸಿದಾಸರ ಬಾವುಟಗಳನ್ನು ಕಿತ್ತು ನೀವು ಕೇಸರಿ ಧ್ವಜಗಳನ್ನು ನೆಡ್ತಾ ಇದ್ದೀರಿ. ನಿಮ್ಮಂಥವ್ರು ಇಲ್ಲಿಗೆ ಬರಬಾರ್ದು, ಹೊರಡ್ತಾ ಇರಿ ಇಲ್ಲಿಂದ. ಗಲಾಟೆ ಹಚ್ಕೊಂಡ್ರು. ಬಿಡ್ಲೇ ಇಲ್ಲ. ಏನ್ ಮಾಡಿದ್ರು ಬಿಡ್ಲಿಲ್ಲ. ಓಡಿಸಿದ್ರು ಅಲ್ಲಿಂದ. ತಿರುಗಿ ನೋಡಿದಿರ RSS ಅವ್ರು ಓಡ್ಬೇಕಾಯ್ತು. ಯಾಕೆಂದ್ರೆ ಅದು ಸಮಾಜ ಸುಧಾರಕನ ಜಾಗ. ಆ ಜಾಗದಲ್ಲಿ RSS ಅಂತಹ ಅಸಮಾನತೆಯನ್ನ ಪೋಷಿಸುವಂತಹವರಿಗೆ, ಅಂಥ ಧರ್ಮದ ಅಂಧತನದಲ್ಲಿರುವಂಥವ್ರಿಗೆ, ಜಾತಿವಾದದಲ್ಲಿ ಮುಳುಗಿರುವಂಥವ್ರಿಗೆ ಅವಕಾಶ ಕೊಡಬಾರ್ದಿತ್ತು. ಕೊಟ್ಟಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಯಾರಿದು? ಗುರು ಘಾಸಿದಾಸ್ ಅವರ ಜಯಂತಿಯನ್ನ ಯಾಕೆ ಆಚರಿಸ್ತಾರೆ ಮತ್ತು ಅವರು ಮಾಡಿರುವಂತಹ ಮಹತ್ ಸಾಧನೆ ಏನು, ಸಮಾಜಕ್ಕೆ ಅವರ ಕೊಡುಗೆ ಏನು, ಅದನ್ನು ನೋಡ್ಬಿಟ್ಟು ಆಮೇಲೆ ಈ RSS ಅವ್ರ ಕತೆ ಇನ್ನೊಂಚೂರು ಮಾತಾಡೋಣ. ಸೊ ಇವರು 18ನೇ ಶತಮಾನದಲ್ಲಿದ್ದಂತಹ ಬಹಳ ದೊಡ್ಡ ಸಮಾಜ ಸುಧಾರಕರು. ಅವರ ಘೋಷವಾಕ್ಯ ಒಂದೇ ಆಗಿತ್ತು, ಮನ್ಕೆ ಮನ್ಕೆ ಏಕ್ ಸಮಾನ್. ಅಂದ್ರೆ ಮನುಷ್ಯರು ಒಂದೇ, ಸಮಾನರು. ಯಾರನ್ನು ಸಹ ನಾವು ಅವರ ಹುಟ್ಟು, ಅವರ ಜಾತಿ ಮತ್ತು ಮರಣದಿಂದ ಪ್ರತ್ಯೇಕಿಸೋದಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯರೆಲ್ಲರೂ ಒಂದೇನೆ. ಜಾತಿ ಅನ್ನೋದು ಇಲ್ಲವೇ ಇಲ್ಲ. ಅವರ ಕರ್ಮ ಮಾತ್ರ, ಅವ್ರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಅದನ್ನು ಮಾತ್ರ ನೋಡ್ಬೇಕೆ ಹೊರತು ನಾವು ಅವರನ್ನ ಜಾತಿಯಲ್ಲಿ ನೀನ್ ಈ ಜಾತಿ, ನೀನ್ ಈ ಜಾತಿ, ನೀನ್ ಈ ಜಾತಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಅವಕಾಶ ಇಲ್ಲ ಅಂತ ದೊಡ್ಡ ಚಳುವಳಿಯನ್ನ ಮಾಡ್ತಾರೆ. ಅವರ ತತ್ವ ಸಿದ್ಧಾಂತಗಳನ್ನ ಪಾಲಿಸ್ಕೊಂಡು ಒಂದಷ್ಟು ಜನ ಅವರಿಗೆ ಅನುಯಾಯಿಗಳಾದಾಗ ಅವ್ರದೇ ಆದಂತಹ ಒಂದು ಪಂಥವನ್ನ ಅವರು ಕ್ರಿಯೇಟ್ ಮಾಡ್ತಾರೆ, ಸತ್ನಮಿ ಸಂಪ್ರದಾಯ ಅಂತ. ಆ ಸತ್ನಮಿ ಸಂಪ್ರದಾಯದ ಅಡಿಯಲ್ಲಿ ಒಂದಷ್ಟು ಇವತ್ತಿಗೂ ಸಹ ಉಳ್ಕೊಂಡಿದ್ದಾರೆ. ಅದು ಒಂದು ಸಮುದಾಯವಾಗಿ ಉಳ್ಕೊಂಡಿದೆ. ಹೇಗೆ ನಮ್ಮಲ್ಲಿ 12ನೇ ಶತಮಾನದಲ್ಲಿ
ಬ್ರಾಹ್ಮಣ್ಯದ ವಿರುದ್ಧ ಬಂಡಾಯ ಎದ್ದಂತಹ ಕ್ರಾಂತಿಕಾರಿ ಬಸವಣ್ಣ ನಮ್ಮಲ್ಲಿ ಸಮಾನತೆಯ ಒಂದು ತತ್ವ ಸಿದ್ಧಾಂತವನ್ನ ಬಿತ್ತಿದ್ರು. ಅದೇ ರೀತಿನೇ ಇವರು 18ನೇ ಶತಮಾನದಲ್ಲಿದ್ದಂಥವರು, ಜಾತಿಯ ವಿರುದ್ಧ ಹೋರಾಡಿದಂಥವರು. ದಲಿತರಿಗೆ, ಅಸ್ಪೃಶ್ಯರಿಗೆ ವಿದ್ಯಾಭ್ಯಾಸ ಸಿಗಬೇಕು, ಸಮಾನ ಅವಕಾಶಗಳು ಸಿಗಬೇಕು, ಸಮಾನ ಮರ್ಯಾದೆ ಸಿಗಬೇಕು ಅಂತ ಪಣ ತೊಟ್ಟು ಕೆಲಸ ಮಾಡಿದಂತಹ ಪುಣ್ಯಾತ್ಮ. ಅಂಥವರ ಜಯಂತಿಯನ್ನ ಪ್ರತಿ ವರ್ಷ ಆ ಸಮುದಾಯ, ಸತ್ನಮಿ ಸಮುದಾಯ ಇದೆಯಲ್ಲ, ಅದು ಅದ್ಧೂರಿಯಾಗಿ ಮಾಡುತ್ತೆ. ಆದರೆ ಇಂತಹ ಕಾರ್ಯಕ್ರಮಗಳಲ್ಲಿ ತಾವು ಬರುವ ಮೂಲಕ RSS ಅವರು ಒಂದು ನಾಟಕ ಆಡೋದಕ್ಕೆ ನೋಡ್ತಾರೆ. ಏನು? ಹಿಂದೂ ನಾವೆಲ್ಲ ಒಂದು. ಅದೇ ದೇವಸ್ಥಾನದ ಒಳಗಡೆ ಹೋಗಿ ಚಿಚಿಚಿ ನೀನ್ ಇಲ್ಲಿವರೆಗೂ ಬಂದ, ಒಡಸ್ ಸಾಯಿಸ್ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ನೀನ್ ಇಲ್ಲಿಗೆ ಬರಂಗಿಲ್ಲ, ನೀನ್ ಅದು ಮಾಡಂಗಿಲ್ಲ, ನೀನ್ ಇದು ಮಾಡಂಗಿಲ್ಲ. ಕೇಳಿದ್ರೆ ನೀವು ಶೂದ್ರರು, ನೀವು ಅಸ್ಪೃಶ್ಯರು, ನಾವು ಬ್ರಾಹ್ಮಣರು, ನಾವು ಶ್ರೇಷ್ಠ, ತಲೆಯಿಂದ ಹುಟ್ಟು ಬಿಟ್ಟಿದ್ದೀವಿ. ಎಷ್ಟು ಪ್ರಕೃತಿಗೆ ವಿರುದ್ಧ ನೋಡಿ, ತಲೆಯಿಂದ ಹುಟ್ಟಿರೋದಂತೆ. ಅದು ಸಾಧ್ಯ ಇದೆಯಾ? ಇಲ್ಲ. ಆದ್ರೂ ಹೇಳ್ಕೊಂಡು ಅದನ್ನೇ ಒಂದು ತತ್ವ, ಅದೊಂದು ಸಿದ್ಧಾಂತ, ಅದೊಂದು ಧರ್ಮ ಅಂತ ಪಾಲಿಸ್ಕೊಂಡು ಹೋಗ್ತಿರ್ತಾರೆ. ಅದರ ಹೆಸರಲ್ಲಿ ದಿನ ಬೆಳಗಾದ್ರೆ ಎಷ್ಟು ದೌರ್ಜನ್ಯ ನಡೆಯುತ್ತೋ ಈ ದೇಶದಲ್ಲಿ. ಶತಮಾನಗಳಿಂದ ನಡ್ಕೊಂಡೇ ಬರ್ತಿತ್ತು. ಶತಮಾನಗಳಿಂದ ಅದಕ್ಕೆ ಶಿಕ್ಷೆನೂ ಇರಲಿಲ್ಲ. ಆದ್ರೆ 1947, 50ರ ನಂತರ ಸಂವಿಧಾನ ಯಾವಾಗ ಸಿದ್ಧ ಆಗಿ ಜಾರಿಯಾಯಿತು, ಆ ನಂತರ ಅದಕ್ಕೆ ಒಂದು ಅವಕಾಶಗಳು ಇಲ್ಲದೆ ಹೋಯ್ತು. ಅಸ್ಪೃಶ್ಯತೆ ಆಚರಣೆ ಕಾನೂನು ಬಾಹಿರ ಆಗೋಯ್ತು, ಅಪರಾಧ ಆಗೋಯ್ತು. ಆ ಅಪರಾಧದಿಂದ ಮತ್ತೆ ಅದನ್ನ ಕಾನೂನುಬದ್ಧ ಮಾಡಬಹುದು, ಅದೇ ನಮ್ಮ ಧರ್ಮ, ಅದೇ ನಮ್ಮ ಸಂಸ್ಕೃತಿ ಅಂತ ಮಾಡೋದಕ್ಕೇನೆ ಇವರು ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಂಡು ಓಡಾಡ್ಕೊಂಡಿರೋದು. ಮತ್ತೆ ಎಲ್ಲವನ್ನು ಬ್ರಾಹ್ಮಣರ ಕಾಲಡಿ ತರಬೇಕು, ಎಲ್ಲರೂ ಬ್ರಾಹ್ಮಣರ ಗುಲಾಮರಾಗಿರ್ಬೇಕು, ಬ್ರಾಹ್ಮಣರು ಮಾತ್ರ ಏನು ಮಾಡದೆ ಒಂದು ಹನಿ ಬೆವರು ಸುರಿಸ್ತೆ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಊರು ತುಂಬ ಆಸ್ತಿ, ಏನೇನು ಒಡವೆ ಎಲ್ಲ ಹಾಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಇರಬೇಕು. ಮಿಕ್ಕವರೆಲ್ಲ ದುಡಿದು ಸಾಯ್ಬೇಕು. ಅದರಲ್ಲೂ ಅಸ್ಪೃಶ್ಯರಿಗಂತೂ ಏನು ಸಿಗಬಾರ್ದು, ಶೂದ್ರರಿಗೂ ಆಲ್ಮೋಸ್ಟ್ ಏನು ಸಿಗಬಾರ್ದು. ಸೊ ಅಂಥ ಮನಸ್ಥಿತಿಯ ಈ RSS ಅವರು ಇಂಥವರ ಕಾರ್ಯಕ್ರಮಗಳಿಗೆ ಹೋಗೋದು ಎಷ್ಟು ಸರಿ. ನಮ್ಮಲ್ಲಿ ನಾರಾಯಣ ಗುರು ಇದ್ದ ಹಾಗೆ, ಇವರು ಬಸವಣ್ಣ, ನಾರಾಯಣ ಗುರು ಇವರ ಸಾಲಿನಲ್ಲಿ ನಿಲ್ಲಬಹುದಾದಂಥವು ಛತ್ತೀಸ್ಗಢ್ನಲ್ಲಿ. ಸೊ ಆ ಕಾರ್ಯಕ್ರಮಕ್ಕೆ RSS ಅವರು ನಾಟಕ ಮಾಡಕ್ ಹೋಗಿ ಸರಿಯಾಗಿ ಉಗಿಸ್ಕೊಂಡು ಹೊರದಬ್ಬಿಸ್ಕೊಂಡಿದ್ದಾರೆ. ಆ ನಂತರ ಆ ಜಯಂತಿ ಕಾರ್ಯಕ್ರಮವನ್ನ ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಆ ಸಮುದಾಯದವರು ಆಚರಿಸ್ಕೊಂಡಿದ್ದಾರೆ. ಸೊ ಇದಿಷ್ಟು ಛತ್ತೀಸ್ಗಢದಿಂದ ಬರ್ತಿರುವಂತಹ ಒಂದು ಸುದ್ದಿ. ಯಾಕೆ ಈ ಸುದ್ದಿಯನ್ನ ನಾನು ಪ್ರಮುಖವಾಗಿ ಹೇಳ್ತಿದ್ದೇನೆ ಅಂದ್ರೆ, RSS ನ ನಾಟಕಗಳನ್ನ ಅರ್ಥ ಮಾಡಿಕೊಳ್ಳುವವರೇನೇ ಈ ದೇಶವನ್ನ ಉಳಿಸೋದಕ್ಕೆ ಸಾಧ್ಯ, ಸಮಾನತೆಯನ್ನು ಉಳಿಸೋದಕ್ಕೆ ಸಾಧ್ಯ, ಈ ದೇಶದ ಸಂವಿಧಾನವನ್ನು ಉಳಿಸೋದಕ್ಕೆ ಸಾಧ್ಯ. ಎಲ್ಲರೂ ಒಂದೇ, ಎಲ್ಲರೂ ಸಮಾನರು. ಅದರಲ್ಲಿ ನಂಬಿಕೆ ಇಟ್ಟವರು ಪ್ರತಿಯೊಬ್ಬರು ಸಹ RSS ಅನ್ನ ಈ ರೀತಿಯ ಹೊರಗಿಡಬೇಕು. ಆಗ ಮಾತ್ರ ಸಮಾಜ ನೆಮ್ಮದಿಯಾಗಿರುತ್ತೆ, ನಮ್ಮಲ್ಲಿ ಸಮಾನತೆ ಉಳ್ಕೊಂಡು ಹೋಗುತ್ತೆ. ಅಷ್ಟೇ, ಇದಕ್ಕಾಗಿ ಹೇಳಬೇಕು. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.